ಒಂದು ಸ್ಟೋರಿ ಹೇಳ್ತೀನಿ, ಚೆನ್ನಾಗೈತೆ, ಪೂರ್ತಿ ಕೇಳ್ಕೊಂಡು ಹೋಗಿ. ಒಂದು ಕ್ಲಾಸಲ್ಲಿ 30 ಜನ ಸ್ಟೂಡೆಂಟ್ ಇರ್ತಾರೆ. ಆ 30 ಜನ ಸ್ಟೂಡೆಂಟ್ನ 15 ಸ್ಟೂಡೆಂಟ್ ಆಗಿ 2 ಗ್ರೂಪ್ ಮಾಡ್ತಾರೆ. ಫಸ್ಟ್ ಗ್ರೂಪ್ ಇರುತ್ತಲ್ಲ, ಆ ಗ್ರೂಪ್ಗೆ ಒಂದು ಟಾಸ್ಕ್ ಕೊಡ್ತಾರೆ. ಏನು ಟಾಸ್ಕ್ ಅಂತ ಅಂದರೆ, ನೀವು ಪರ್ಫೆಕ್ಟ್ ಆಗಿರೋ ಒಂದೇ ಒಂದು ಮಡಕೆ ಮಾಡಬೇಕು, ಅದು ಸಹ 6 ಗಂಟೆ ಒಳಗಡೆ. ನೀವು ಎಷ್ಟು ಶ್ರಮ ಆಗ್ತಿರೋ ನಿಮ್ಗೆ ಬಿಟ್ಟಿದ್ದು, ಆದರೆ ಮಡಕೆ ಮಾತ್ರ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಹೇಳ್ತಾರೆ. ಬಾಕಿ 15 ಜನ ಸ್ಟೂಡೆಂಟ್ ಇನ್ನೊಂದು ಗ್ರೂಪ್ ಇರುತ್ತಲ್ಲ, ಅವ್ರಿಗೆ ಒಂದು ಟಾಸ್ಕ್ ಕೊಡ್ತಾರೆ. ಟಾಸ್ಕ್ ಏನು ಅಂತಂದರೆ, ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಡಕೆ ಮಾಡಿ, ಆದರೆ ನಿಮಗೂ ಸಹ 6 ಗಂಟೆ ಇರೋದು ಡೆಡ್ ಲೈನು ಅಂತ ಹೇಳ್ತಾರೆ. ರಿಸಲ್ಟ್ ಏನಾಯಿತು ಅಂತ ಗೊತ್ತಾ? ಯಾವ ಗ್ರೂಪ್ ಕೇಳಿರ್ತಾರಲ್ಲ ಪರ್ಫೆಕ್ಟ್ ಮಡಕೆ ಮಾಡಬೇಕು ಅಂತ, ಅವರು ಮತ್ತೆ ಚೇಂಜ್ ಮಾಡಿ ತಮ್ಮ ಎಲ್ಲ ಪರಿಶ್ರಮ ಹಾಕಿ ಒಂದು ಮಡಕೆ ಮಾಡಿರ್ತಾರೆ, ಪರ್ಫೆಕ್ಟ್ ಆಗಿರ್ತದೆ, ಭಾಳ ಚೆನ್ನಾಗಿರ್ತದೆ. ಆದರೆ ಮೈಂಡ್ ಬ್ಲೋಯಿಂಗ್ ವಿಷಯ ಯಾವುದು ಅಂತಂದರೆ, ಇವಾಗ ಹೇಳ್ತೀನಿ ಕೇಳಿ. ಯಾವ ಗ್ರೂಪ್ಗೆ ಮ್ಯಾಕ್ಸಿಮಮ್ ಮಡಕೆ ಮಾಡಬೇಕು 6 ಗಂಟೆ ಒಳಗಡೆ ಅಂತ ಹೇಳಿರ್ತಾರಲ್ಲ, ಅವರು ಒಟ್ಟಾರೆ 200 ಮಡಕೆ ಮಾಡಿರ್ತಾರೆ. ಆ 200 ಮಡಕೆಲಿ 198 ಮಡಕೆ ಈ ಒಂದು ಮಡಕೆಗಿಂತನೂ ಚೆನ್ನಾಗಿರ್ತದೆ. ಇದರಿಂದ ಏನರ್ಥ ಆಯಿತು? ಪರ್ಫೆಕ್ಷನ್ಗೆ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ನಿಮ್ಗೆ ಏನು ಇಷ್ಟ ಇದೆಯಲ್ಲ ಅದನ್ನ ಶುರು ಮಾಡಬೇಕು, ಲಾಂಚ್ ಮಾಡ್ತಾ ಇರಬೇಕು. ಪರ್ಫೆಕ್ಟ್ ಟೈಮು ಯಾವಾಗಲೂ ಬರೋದಿಲ್ಲ, ಪರ್ಫೆಕ್ಷನ್ನು ಯಾವಾಗೂ ಸಿಗೋದೇ ಇಲ್ಲ, ಅದು ನೀವು ಮಾಡ್ತಾನೆ ಬರೋದು. ಸೊ ಏನು ಮಾಡ್ಬೇಕು ಹೇಳಿ? ಮೊದಲು ಶುರು ಮಾಡಬೇಕು. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ.